ಸೊ ಇದೆಲ್ಲ ಭಗವಂತ ಕೊಟ್ಟಿರೋ ಎಕ್ಸ್ಟ್ರಾ ಬೋನಸ್. ನಾವೇನು ಮಾಡಿಲ್ಲ ದೇವರು ಇದುವರೆಗೆ. ಸಹಾಯ ಮಾಡ್ತೀಯಾ ಅಂತ ಹೇಳ್ತಾರಲ್ಲ ತುಂಬಾ ಜನ, ಅಣ್ಣ ನೀನು ಸಹಾಯ ಮಾಡ್ತೀಯಾ, ನೀನು ಒಳ್ಳೆಯವನು ಅಂತ. ಸೊ ಸಹಾಯ ಅನ್ನೋದು ಎಲ್ಲರೂ ಮಾಡಲೇಬೇಕು, ಅದೇನು ಸ್ಪೆಷಲ್ ಏನಲ್ಲ, ನಾನೇನು ಸ್ಪೆಷಲ್ ಆಗಿ ಮಾಡ್ತಿಲ್ಲ. ಹಸುವನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಹಂಗಾಗಿ ಏನು ಮಾಡ್ತೀನಿ ಅಂತಂದ್ರೆ ನಂತರನೇ ಕಷ್ಟದಲ್ಲಿ ಯಾರನ್ನ ಇರ್ತಾರ ಅಂತೇಳಿ ಸೇವೆ ಮಾಡ್ತೀನಿ. ಆಟೋ ಗಂಗಾಧರ್ ನಾಯ್ಕ್, ಓ ಮೈ ಗಾಡ್, ಆಟೋ ಗಂಗಾಧರ್ ನಾಯ್ಕ್ ಅಂತಂದ್ಬಿಟ್ಟು ಒಬ್ರು ಮೆಸೇಜ್ ಮಾಡಿದ್ದಾರೆ. ಇವ್ರದ್ದು ಬಂದ್ಬಿಟ್ಟು ಒಂದು ಅನಾಥಾಶ್ರಮ ಸೇವಾ ಟ್ರಸ್ಟ್ ಇದೆ. ದಯವಿಟ್ಟು ಯಾರಾದರೂ ನಿಮ್ಮ ಬರ್ಡೇ ಸೆಲೆಬ್ರೇಷನ್ಸು ಅಥವಾ ನಿಮ್ಮ ಒಂದು ಏನೋ ವೆಡ್ಡಿಂಗ್ ಆ್ಯನಿವರ್ಸರಿ, ನಿಮ್ಮ ಖುಷಿ ಏನು ನಡೆಯುತ್ತೋ, ನಿಮ್ಮ ಜೀವನದಲ್ಲಿ ಏನಾದರೂ ಖುಷಿ ಅನ್ನೋ ಮೂಮೆಂಟ್ಸ್ ಇದ್ದರೆ ಈ ಥರ ಸೇವೆ ಮಾಡ್ತಿರೋರು ಆಶ್ರಮದಲ್ಲಿ ಹೋಗಿ ನೀವು ಏನಾದರೂ ಇದು ಮಾಡ್ಬೋದು. ಓಕೆನಾ? ಕಾಲ್ ಮೀ ರೀತು, ಹೆಲ್ಪ್ ಮಾಡ್ತೀಯ ಅಂತ ತುಂಬ ದಿವಸ ಕೇಳ್ತಿದ್ದೀನಿ. ಏನು ಅಂತಂದರೆ ನನ್ನ ಸೇವೆ ಬೇರೆ ಥರ ಇರುತ್ತೆ. ತುಂಬ ಜನಕ್ಕೆ ಇರೋಕ್ಕೆ ಮನೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಹೊದ್ಕೊಳ್ಳೋಕೆ ಬೆಡ್ಶೀಟ್ ಇಲ್ಲ, ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಬೀದಿ ನಾಯಿಗಳ ಜೊತೆ ಅನ್ನಕ್ಕೋಸ್ಕರ ಕಚ್ಚಾಡ್ಕೊಂಡು ಸಾಯ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ. ಓಕೆನಾ? ನಾನು ಅಂಥವ್ರಿಗೆ ಸೇವೆ ಮಾಡೋದು. ಇವಾಗ ತುಂಬ ಜನ ನಂದು ನಮ್ಮ ಅಮ್ಮನ ಬರ್ಡೇ ಇದೆ, ಬಟ್ಟೆ ತೊಗೊಳಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನು ತುಂಬ ಜನ ಏನೋ ನನ್ನ ಗರ್ಲ್ ಫ್ರೆಂಡ್ಗೆ ಏನೋ ಗಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಸೇವೆ ನಾನು ಮಾಡಲ್ಲ. ನಾನು ಹೇಳಿದ್ನಲ್ಲ, ಬೀದಿ ನಾಯಿಗಳ ಜೊತೆ ಅನ್ನಕ್ಕೋಸ್ಕರ ಕಿತ್ತಾಡ್ಕೊಂಡು ತಿನ್ನೋ ಅಂತ ಜನಗಳಿದ್ದಾರೆ. ನಾನು ತೋರಿಸ್ತೀನಿ ಬನ್ನಿ ಬೇಕಾದ್ರೆ. ಅಂಥವ್ರನ್ನ ನಾನು ಹುಡುಕಿ ಸೇವೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ಜನ ಯಾರೋ ಹೇಳಿದ್ರಂತೆ, ನನ್ನ ಕಿವಿಗೆ ಬಿತ್ತದು ಏನು ಅಂತಂದರೆ, ಟ್ಯಾಟೂಗೋಷ್ಟು ಬೆಳಿಬೇಕಾದ್ರೆ ಜನಕ್ಕೆಲ್ಲ ಹೆಲ್ಪ್ ಮಾಡಿಕೊಂಡು ಫಾಲೋವರ್ಸ್ ಗೇನ್ ಮಾಡ್ಕೊಂಡ ಅಂತ. ನಾನು ಸೇವೆ ಮಾಡಿರೋದು ಎಷ್ಟು ಅಂತೇಳಿ ಬೇಡ, ಅದನ್ನೆಲ್ಲ ಹೇಳ್ಕೋಬಾರ್ದು. ಎಲ್ಲೋ ಅಲ್ಲೊಂದು ಇಲ್ಲೊಂದು ವಿಡಿಯೋ ಹಾಕಿರೋದಷ್ಟೇ ನೀವು ನೋಡಿರ್ತೀರ ನಾನು ಮಾಡಿರೋ ಸೇವೆನ. ನಾನು ಈಗಿಂದ ಅಲ್ಲ, ತುಂಬ ವರ್ಷಗಳಿಂದ ಸೇವೆ ಮಾಡಿಕೊಂಡೇ ಬಂದಿರೋದು. ಈಗ ಗೊತ್ತಾಗದಿರೋ ಥರ ಮಾಡ್ತಾಯಿದ್ದೀನಿ. ನೀವೆಲ್ಲ ಕಮೆಂಟ್ ಆಗ್ತೀರಾ ಗೊತ್ತಾ, ಹೆಲ್ಪ್ ಮಾಡೋದು ತೋರಿಸ್ಕೊಳ್ಳೋದು ಏನು ತೋರಿಸ್ಕೋತೀಯಾ ಅಂತಂದ್ಬಿಟ್ಟು. ಒಳ್ಳೆ ಕೆಲಸ ಪ್ರಚಾರ ಆಗಲಿ ಅಂತ ತೋರಿಸ್ಕೋತೀನಿ, ಆಮೇಲೆ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ತುಂಬ ಜನ ಅದನ್ನೇ ಸೇವೆ ಮಾಡೋದು ತೋರಿಸಿ ಸೇವೆ ಮಾಡ್ತೀಯಾ ಅಂತ ಅಂದರು. ಆದರೂ ಪರವಾಗಿಲ್ಲ, ಬೈಯೋರು ನೀವೇ, ಬೆಳೆಸೋರು ನೀವೇ. ಹಂಗಾಗಿ ನಾನು ಏನು ಮಾಡಿದ್ದೀನಿ ಅಂತ ವಿಡಿಯೋ ಮಾಡೋದು ಕಮ್ಮಿ ಮಾಡಿದ್ದೀನಿ, ಸೇವೆ ಮಾಡ್ತಾನೆ ಇದ್ದೀನಿ. ನಾನು ಹೇಳಿದ್ನಲ್ಲ, ಆ ಥರದವ್ರು ತುಂಬ ಜನ ಇದ್ದಾರೆ, ಅಂಥವ್ರಿಗೆ ನಾನು ಸೇವೆ ಮಾಡ್ತಾನೆ ಇದ್ದೀನಿ. ಆಮೇಲೆ ನಾರ್ಮಲಿ ನನಗೆ ತುಂಬ ಏನಾಗಿದೆ ಅಂತಂದರೆ ಮೋಸ ಅನ್ನೋ ಥರ ಆಗಿದೆ. ಯಾಕೆಂದರೆ ಏನೋ ರೀಸನ್ ಹೇಳಿ ದುಡ್ಡು ಕೇಳ್ತಾರೆ, ಆಮೇಲೆ ಹೇಳೋದು ಸುಳ್ಳು ಹೇಳ್ತಾರೆ. ಹಂಗಾಗಿ ನಾನು ಸೇವೆ ಮಾಡೋದೇ ಇಲ್ಲ ಅಂತಲೂ ಹೇಳ್ಕೊಬಿಟ್ಟಿದ್ದೀನಿ. ಸೊ ನನ್ನ ಆತ್ಮತೃಪ್ತಿಗೆ ನಾನು ಸೇವೆ ಮಾಡ್ತಾಯಿದ್ದೀನಿ. ಅದು ಇವಾಗಿಂದ ಅಲ್ಲ, ನಾನು ಕಷ್ಟದಲ್ಲಿರ್ಬೇಕಾದ್ರೂ ಸೇವೆ ಮಾಡ್ತಾಯಿದ್ದೆ. ಸೊ ಇವಾಗ ಮಾಡ್ತಾ ಇದ್ದೀನಿ, ನಾನೇನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತಾದ್ರೂ ತೋರಿಸ್ಲೇಬೇಕು, ನೀನೇನು ಸೇವೆ ಮಾಡಿದ್ಯಾ ತೋರಿಸು. ಓಕೆನಾ? ನಿಮ್ಮ ಭಿಕ್ಷೆಯಿಂದ ನಾವು ಬದುಕಿರೋದು. ಸೊ ಇದೆಲ್ಲ ಭಗವಂತ ಕೊಟ್ಟಿರೋ ಎಕ್ಸ್ಟ್ರಾ ಬೋನಸ್. ನಾವೇನು ಮಾಡಿಲ್ಲ ದೇವರು ಇದುವರೆಗೆ. ಸಹಾಯ ಮಾಡ್ತೀಯಾ ಅಂತ ಹೇಳ್ತಾರಲ್ಲ ತುಂಬ ಜನ, ಅಣ್ಣ ನೀನು ಸಹಾಯ ಮಾಡ್ತೀಯಾ, ನೀನು ಒಳ್ಳೆಯವನು ಅಂತ. ಸೊ ಸಹಾಯ ಅನ್ನೋದು ಎಲ್ಲರೂ ಮಾಡಲೇಬೇಕು, ಅದೇನು ಸ್ಪೆಷಲ್ ಏನಲ್ಲ, ನಾನೇನು ಸ್ಪೆಷಲ್ ಆಗಿ ಮಾಡ್ತಿಲ್ಲ. ಹಸುವನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ಹಂಗಾಗಿ ಏನು ಮಾಡ್ತೀನಿ ಅಂತಂದರೆ ನಂತರನೇ ಕಷ್ಟದಲ್ಲಿ ಯಾರನ್ನ ಇರ್ತಾರ ಅಂತೇಳಿ ಸೇವೆ ಮಾಡ್ತೀನಿ.